ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಎಂದಿನಂತೆ ಕೆಲವೊಂದು ಕಿಚನ್ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನು ತೋರಿಸೋವಂಥ ಕಿಚನ್ ಟಿಪ್ಸ್ ನಿಮಗೆ ಏನೋ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಸಮೇತ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇವಾಗ ನೋಡೋಣ ಫಸ್ಟ್ ಟಿಪ್ ಏನು ಅಂತ. ನೋಡಿ, ಈ ಥರ ನಾವು ಹಾಲು ಏನಾದರೂ ಕಾಯಿಸಿದಾಗ ತಳ ಅಂಟಿರುತ್ತಲ್ವ, ಅದು ಮಾರ್ಕ್ ಹಂಗೆ ಇರುತ್ತಲ್ವ ಫ್ರೆಂಡ್ಸ್, ನೋಡ್ತಾ ಇರ್ಬೋದು. ನಾನು ಹಾಲು ಪಾತ್ರೆಯಲ್ಲೇ ತೋರಿಸ್ತಾ ಇದ್ದೀನಿ. ಇದು ಖಾಲಿ ಪಾತ್ರೆ ಇಟ್ಟಾಗ ಈ ಥರ ಫುಲ್ಲು ಒಂಥರ ಆಗೋಗಿತ್ತು ತಳ ಎಲ್ಲ. ಅದು ಎಷ್ಟು ಉಜ್ಜಿದ್ರೂ ಹೋಗಲ್ಲ ಫ್ರೆಂಡ್ಸ್. ಅವಾಗ ಏನು ಮಾಡಬೇಕು ಅಂದರೆ ಸ್ವಲ್ಪ ಕೋಲ್ಗೇಟ್ ಪೇಸ್ಟು, ಮನೆಯಲ್ಲಿರೋವಂಥ ವೈಟ್ ಪೇಸ್ಟನ್ನ ತೊಗೊಂಡು ಸ್ಕ್ರಬ್ಬರ್ ಸಹಾಯದಿಂದ ನೋಡಿ 1-2 ನಿಮಿಷ ಈ ಥರ ಉಜ್ಕೊತಾ ಇದ್ದೀನಿ ನಾನು. ಪೇಸ್ಟು ಇಂದ ಉಜ್ಜೋದ್ರಿಂದ ಎಂಥ ಕಲೆ ಇದ್ರೂ ನೀಟಾಗಿ ರಿಮೂವ್ ಆಗೋಗುತ್ತೆ ಫ್ರೆಂಡ್ಸ್. ನೋಡಿ, 1-2 ನಿಮಿಷ ನಾನು ಉಜ್ಕೊಂಡು ವಾಶ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಫಸ್ಟು ಕರೆ ಇತ್ತು ಫ್ರೆಂಡ್ಸ್, ಇವಾಗ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ಇವಾಗ ಸೆಕೆಂಡ್ ಟಿಪ್ ನೋಡೋಣ ಫ್ರೆಂಡ್ಸ್. ನೋಡಿ, ಮನೆಯಲ್ಲಿರುವಂಥ ಸ್ವಿಚ್ ಬೋರ್ಡ್ಸು ನೋಡಿ, ಎಷ್ಟೇ ಕೊಳಕಾಗಿದ್ರೂ ನಾವು ಒಂದೇ ಒಂದು ಸೆಕೆಂಡಲ್ಲಿ ಕ್ಲೀನ್ ಮಾಡ್ಕೊಬೋದು ಫ್ರೆಂಡ್ಸ್. ಅದು ಯಾವ ರೀತಿ ಅಂತೀರಾ ತೋರಿಸ್ತೀನಿ ನೋಡಿ. ಈ ಥರ ನೋಡ್ತಾ ಇರ್ಬೋದು ನಮ್ಮ ಮನೆಯಲ್ಲಿ ಸ್ವಿಚ್ ಬೋರ್ಡ್ ಎಷ್ಟು ಗಲೀಜಾಗಿದೆ ಅಂತ. ನಾವು ಆ ಥರ ಇದ್ದಾಗ ಒರೆಸ್ಕೊಳಲ್ಲ ಕೆಲವರು, ಯಾಕಂದರೆ ಯಾವ ಬಟ್ಟೆಯಿಂದ ಒರೆಸ್ಕೊಳೋದ್ರಿಂದ ಶಾಕ್ ಹೊಡೆಯೋ ಚಾನ್ಸಸ್ ತುಂಬ ಇರುತ್ತೆ ಅಂತ ಭಯ ಬಿದ್ದು ಕೆಲವರು ಒರೆಸ್ಕೊಳಲ್ಲ. ಏನಿಲ್ಲ ಫ್ರೆಂಡ್ಸ್, ಈಸಿಯಾಗಿ ನಾವು ಕ್ಲೀನ್ ಮಾಡ್ಕೊಬೋದು. ನೈಲ್ ರಿಮೂವರ್ ಮನೆಯಲ್ಲಿದ್ದೇ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಒಂದು ಕಾಟನ್ ಬಾಲ್ ತೊಗೊಂಡು ಅದಕ್ಕೆ ನೈಲ್ ರಿಮೂವರ್ ಸ್ವಲ್ಪ ಹಚ್ಕೊಂಡು ನೀಟಾಗಿ ಒಂದು ಕಡೆಯಿಂದ ನೀಟಾಗಿ ನೋಡಿ, ಈ ಥರ ಒರೆಸಿದ ತಕ್ಷಣವೇ ಅದರಲ್ಲಿರೋವಂಥ ಗಲೀಜೆಲ್ಲ ಬಂದುಬಿಡುತ್ತೆ. ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಲಿಕ್ವಿಡ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ನೋಡಿ, ಹಾಕ್ಕೊಂಡು ನೀಟಾಗಿ ಕಾಟನ್ ಬಾಲಿಂದ ನೀಟಾಗಿ ಒರೆಸ್ಕೊಂಡ್ಬಿಟ್ರೆ ಎಲ್ಲ ಗಲೀಜೆಲ್ಲ ಕ್ಲೀನಾಗಿ ಹೊರಟೋಗುತ್ತೆ. ಈ ಥರ ನಾವು ಮಾಡ್ಕೊಳೋದ್ರಿಂದ ಸ್ವಿಚ್ ಬೋರ್ಡ್ಗಳು ನೀಟಾಗಿರುತ್ತೆ, ನೋಡೋಕ್ಕೂ ಚೆಂದಾಗಿ ಕಾಣುತ್ತೆ ಫ್ರೆಂಡ್ಸ್. ಆ ಥರ ಒರೆಸ್ಕೊಂಡಾದ್ಮೇಲೆ ಒಂದು ಟಿಶ್ಯೂ ಪೇಪರಿಂದ ನೀಟಾಗಿ ಒಂದು ಸಾರಿ ಒರೆಸ್ಕೊತಾ ಇದ್ದೀನಿ. ಇದೇ ರೀತಿ ಕಿಚನ್ನಲ್ಲಿ ಒರೆಸ್ಕೊಂಡಾದ್ಮೇಲೆ ಹಾಲಲ್ಲೂ ನಾನು ಅದೇ ರೀತಿಯಲ್ಲಿ ಕ್ಲೀನ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಶೈನಿಂಗ್ ಆಗಿದೆ ಅಂತ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಥರ್ಡ್ ಟಿಪ್ ಏನು ಅಂತ ನೋಡೋಣ. ನೋಡಿ, ನಾವು ಬಟ್ಟೆ ಕ್ಲಿಪ್ಸ್ನ ಒಂದು ಕವರಲ್ಲಿ ಹಾಕ್ಕೊಂಡು ಬಟ್ಟೆ ಒಣಗಾಕ್ತಾ ಇರ್ತೀವಲ್ವ ಸಾಮಾನ್ಯವಾಗಿ. ಇವಾಗ ಹಾಕೋವಾಗ ಮಕ್ಕಳಿರೋ ಮನೆಯಲ್ಲಿ ಆದರೆ ಅಲ್ಲಿ ಇಲ್ಲಿ ಹಾಕಿ ಕ್ಲಿಪ್ಸ್ ಎಲ್ಲ ಹಾಳು ಮಾಡ್ತಾರೆ, ಮತ್ತು ನಾವು ಹಾಕಬೇಕು ಅಂತಾಗ ಸಿಕ್ಕೋದಿಲ್ಲ ಫ್ರೆಂಡ್ಸ್. ಆ ಥರ ಇದ್ದಾಗ ಏನು ಮಾಡಬೇಕು ಅಂತಂದರೆ, ನಾನು ಇಲ್ಲಿ ವೇಸ್ಟ್ ಆಗಿರೋವಂಥ ಒಂದು ಕುಕ್ಕರ್ ಬೆಲ್ಟ್ ತೊಗೊಂಡು ಆ ಬೆಲ್ಟಿಗೆ ಎಲ್ಲ ಕ್ಲಿಪ್ಸ್ನ ಹಾಕ್ಕೊತಾ ಇದ್ದೀನಿ. ನೀವು ಕೇಳ್ಬೋದು, ಇದರಲ್ಲಿ ಹಾಕ್ಕೊಂಡು ಮಾಡೋದಕ್ಕಿಂತ ಒಂದು ಬಾಕ್ಸಲ್ಲಿ ಹಾಕ್ಕೊಬೋದು ಅಂತ. ಅದು ಮಾಡ್ಬೋದು. ಇದು ನನಗೆ ಈಸಿ ಅನಿಸ್ತು, ಅದಕ್ಕೋಸ್ಕರ ನಾನು ಈ ಟಿಪ್ಪನ್ನ ಫಾಲೋ ಮಾಡ್ತಾಯಿದ್ದೆ. ನೋಡಿ, ಈ ಥರ ಕೈಗೆ ತಗ್ಲಾಕ್ಕೊಂಡು ಬಟ್ಟೆ ಒಣಗಾಕ್ಬೋದು, ಮತ್ತು ಅದೇ ರಿಮೂವ್ ಮಾಡ್ಕೊಂಡು ಮತ್ತೆ ಅದೇ ರಬ್ಬರ್ಗೆ ಹಾಕ್ಕೋಬೋದು ಫ್ರೆಂಡ್ಸ್. ಓಕೆ, ಇವಾಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ನಾವು ಗ್ಯಾಸಲ್ಲಿ ಅಡುಗೆ ಮಾಡುವಾಗ ತುಂಬಾ ಲೀಕ್ ಆಗ್ತಾ ಇರುತ್ತೆ ಕೆಳಗಡೆ. ನೋಡ್ತಾ ಇರ್ಬೋದು, ನೋಡಿ ಹಚ್ಚಿ ತೋರಿಸ್ತೀನಿ ನಾನು. ನೋಡಿ, ಕೆಳಗಡೆ ಈ ಥರ ಆಚೆ ಬಂದು ಉರಿತಾ ಇರುತ್ತೆ ಬೆಂಕಿ. ಈ ಥರ ಉರಿಯೋದ್ರಿಂದ 2 ತಿಂಗಳು ಬರೋವಂಥ ಸಿಲಿಂಡ್ರು ಒಂದೇ ತಿಂಗಳಿಗೆ ಗ್ಯಾಸ್ ಖಾಲಿ ಆಗೋ ಚಾನ್ಸಸ್ ಇರುತ್ತೆ. ಈ ಥರ ಆಗಬಾರ್ದು ಅಂದರೆ ನಾವು ಈ ಥರ ಸಣ್ಣ ಪುಟ್ಟ ವಿಷಯಗಳ್ನೆಲ್ಲ ತಿಳ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ನೋಡಿ, ಈ ಥರ ಆಗಬಾರ್ದು ಅಂತಂದರೆ ಒಂದೇ ಒಂದು ಸಣ್ಣ ಟಿಪ್ ಹೇಳ್ಕೊಡ್ತೀನಿ, ಇದನ್ನು ಟ್ರೈ ಮಾಡಿ ನೋಡಿ. ನೋಡಿ, ಇದು ನಾನು ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ. ಇವಾಗ ಆಫ್ ಮಾಡಿಕೊಂಡು ಮನೆಯಲ್ಲಿರೋಂಥ ಕೋಲ್ಗೇಟ್ ಪೇಸ್ಟು, ಈ ಪೇಸ್ಟನ್ನ ಸ್ವಲ್ಪ ಕೈಗೆ ತೊಗೊಬೇಕು. ಫಸ್ಟ್ ಅದು ಬಿಸಿ ಇರುತ್ತೆ. ಸ್ಟವ್ದ ಸ್ಟ್ಯಾಂಡ್ ತೆಕ್ಕೊಂಬಿಟ್ಟು ನೋಡಿ, ಅದಕ್ಕೆ ನಾನು ಬರ್ನಲ್ಲಿ ಎತ್ಕೊಂಡು ಫಸ್ಟ್ ಸೈಡಲ್ಲಿ ಮಾತ್ರ ಹಚ್ಕೋಬೇಕು. ಆ ಹೋಲ್ಸ್ಗೆಲ್ಲ ಹಚ್ಚಕ್ಕೆ ಹೋಗಬೇಡಿ, ಮತ್ತು ಅದರಲ್ಲಿ ಬ್ಲಾಕ್ ಆಗಿಬಿಡುತ್ತೆ ಹೋಲ್ಸ್ ಎಲ್ಲ. ನೋಡಿ, ಸೈಡಲ್ಲಿ ಮಾತ್ರ ಹಚ್ಕೊಬೇಕು. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಒಂದು ಸ್ವಲ್ಪ ಎತ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್, ಎಲ್ಲ ಕಡೆ ಆಗುತ್ತೆ. ನೋಡಿ, ಈ ಥರ ಎಲ್ಲ ಕಡೆ ಹಚ್ಕೊಂಡಾದಮೇಲೆ ನಾನು ಹಚ್ಚಿ ತೋರಿಸ್ತೀನಿ, ಬೇಕಾದರೆ ನೋಡ್ಬೋದು. ನಾವು ಈ ಥರ ಮಾಡೋದ್ರಿಂದ ತುಂಬಾ ಗ್ಯಾಸ್ನ ಸೇವ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಇವಾಗ ಹಚ್ಚಿ ತೋರಿಸ್ತಾ ಇದ್ದೀನಿ ನಾನು, ಎಲ್ಲ ಕಡೆ ಹಚ್ಕೊಂಡಾದ್ಮೇಲೆ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಸ್ವಲ್ಪನೂ ಅವಾಗೆ ಉರಿತಾ ಇತ್ತು ಸೈಡಲ್ಲೆಲ್ಲ, ಇವಾಗ ಸ್ವಲ್ಪನೂ ಉರಿತಾ ಇಲ್ಲ. ಈ ಟಿಪ್ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. ಈ ಥರ ನಾವು ಮಾಡೋದ್ರಿಂದ ತುಂಬಾ ಗ್ಯಾಸ್ನ ಸೇವ್ ಮಾಡ್ಬೋದು ಫ್ರೆಂಡ್ಸ್.
ಓಕೆ, ಇವಾಗ ನೆಕ್ಸ್ಟ್ ಟಿಪ್ ನೋಡೋಣ. ನೋಡಿ, ಮನೆಯಲ್ಲಿ ಮಕ್ಕಳೇನ ಇದ್ದರು ಅಂದರೆ ಬಿಸ್ಕೆಟನ್ನು ಕೇಳಿದಾಗ ಅವರು ಸ್ವಲ್ಪ ತಿಂದು ಮತ್ತೆ ಎಲ್ಲ ಉಳಿಸ್ಬಿಡ್ತಾರಲ್ಲ ಫ್ರೆಂಡ್ಸ್. ನಾವು ಹಂಗೆ ಎತ್ತಿಟ್ರೆ ಮೆತ್ತಗಾಗೋಗಿ ಫುಲ್ಲು ಮತ್ತೆ ತಿನ್ನೋಕ್ಕಾಗದೇ ಇರೋ ಥರ ಆಗಿಬಿಡುತ್ತೆ ಬಿಸ್ಕೆಟ್ಸು. ಆ ಥರ ಆಗಬಾರ್ದು. ನಾವು ಹೊಸ್ದಾಗಿ ತಂದಾಗ ಎಷ್ಟು ಗರಿಗರಿ ಇರುತ್ತೋ ಅದೇ ರೀತಿ ಇರಬೇಕು ಅಂದರೆ ನೋಡಿ, ಒಂದು ಬಾಕ್ಸಲ್ಲಿ ತಳಕ್ಕೆ ನಾನು ಸ್ವಲ್ಪ ಒಂದು ಸ್ಪೂನಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ. ಬೇಕಿದ್ರೆ ಸಕ್ಕರೆನೂ ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಅಕ್ಕಿ ಹಾಕ್ಕೊಂಡು ನೋಡಿ ಅದ್ರ ಮೇಲೆ ನಾನು ಬಿಸ್ಕೆಟ್ನಂತ ಹಾಕ್ಕೊತಾ ಇದ್ದೀನಿ ಎಲ್ಲ ಬಿಸ್ಕೆಟ್ಸ್ನು. ಈ ಥರ ಹಾಕ್ಕೊಂಡು ಒಂದು ಬಾಕ್ಸ್ ಟೈಟಾಗಿ ಕ್ಯಾಪ್ ಹಾಕ್ಕೊಂಡು ಸ್ಟೋರ್ ಮಾಡಿಡೋದ್ರಿಂದ ಫ್ರೆಶ್ಶಾಗೂ ಇರುತ್ತೆ, ಹಾಗೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ಮೆತ್ತಗಾಗೋದಿಲ್ಲ. ಬೇಕಿದ್ದರೆ ಟ್ರೈ ಮಾಡಿ ನೋಡಿ. ನಾನು ತೋರಿಸಿರೋವಂಥ ಟಿಪ್ಸು ನಿಮ್ಗೆ ಏನೇ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಸಮೇತ ಕ್ಲಿಕ್ ಮಾಡಿ. ನೀವು ಆ ಥರ ಮಾಡೋದ್ರಿಂದ ನನಗೂ ಒಂಥರ ಇನ್ಸ್ಪಿರೇಷನ್ ಆಗುತ್ತೆ. ಥ್ಯಾಂಕ್ ಯು.